ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇದೇ ಮೊದಲನೇ ಬಾರಿ ವಿಡಿಯೋ ನೋಡ್ತಿದ್ದೀರಾ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ. ಓಕೆ, ಇವತ್ತು ನಮ್ಮ ಆರಿ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸು ತಮ್ಮ ಅನುಭವವನ್ನ ಹೇಳ್ಕೊತಿದ್ದಾರೆ. ಅದರಲ್ಲಿ ಮೊದಲಿಗೆ ಮಮತಾ ಅಂತ ಅವರು ತಮ್ಮ ಅನುಭವವನ್ನ ಹೇಳ್ಕೊತಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮಮತಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ಮಾ, ನಿಮ್ಮ ಅನುಭವವನ್ನ ಹೇಳ್ಕೊಳ್ಳಿ. ಹಾ ಮ್ಯಾಮ್, ನನ್ನ ಹೆಸರು ಮಮತಾ ಅಂತ, ಮಮತಾ ರಮೇಶ್. ನಾನು ಬ್ಯಾಂಗ್ಳೂರಲ್ಲಿರೋದು. ನೇಟಿವ್ ಬಂದ್ಬಿಟ್ಟು ನಂದು ಮ್ಯಾಂಗ್ಳೂರು. ನಾನು ಆರಿ ಎಂಬ್ರಾಯ್ಡರಿ ಮಂಜು ಕ್ರಿಯೇಟಿವ್ಸ್ ನಲ್ಲಿ ಮಂಜುಳಾ ಮ್ಯಾಮ್ ಹತ್ರ ಆನ್ಲೈನ್ ನಲ್ಲಿ ಕಲಿತಾ ಇದ್ದೀನಿ. ಮತ್ತೆ ನನ್ನ ಕೆಲವು ಅನಿಸಿಕೆಗಳನ್ನು ಹೇಳಲು ಇಷ್ಟಪಡ್ತೀನಿ. ಮಂಜು ಕ್ರಿಯೇಟಿವ್ಸ್ ಎಲ್ಲಿ ಹೇಗೆ ಪರಿಚಯ ಆಯ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮೊದಲಿಗೆ ನಮ್ಮ ಅಕ್ಕ ಕಲಿಯಬೇಕು ಅಂತ ಯೂಟ್ಯೂಬ್ ನಲ್ಲಿ ತುಂಬಾ ಸರ್ಚ್ ಮಾಡ್ತಾ ಇದ್ರು, ಬಟ್ ಒಳ್ಳೆ ಟೀಚರ್ಸ್ ಯಾರು ಸಿಕ್ಕಿರ್ಲಿಲ್ಲ. ಆಮೇಲೆ ಒಬ್ರು ಸಿಕ್ಕಿದ್ರು, ಅವ್ರ ಜೊತೆ ಆದ್ರೆ ಅವರು ಚೆನ್ನಾಗಿ ಹೇಳಿಕೊಟ್ಟಿಲ್ಲ. ಅವರು ಅಂದ್ರೆ ಅರ್ಧದಲ್ಲಿ ಆಮೇಲೆ ಎಂಡ್ ಮಾಡಿದ್ರು. ಆಮೇಲೆ ಯೂಟ್ಯೂಬ್ ನಲ್ಲಿ ಮಂಜು ಕ್ರಿಯೇಟಿವ್ಸ್ ನೋಡ್ಬಿಟ್ಟು ಮ್ಯಾಮ್ ನ ವಿಡಿಯೋ ನೋಡಿ ಆಮೇಲೆ ಮ್ಯಾಮ್ ಹತ್ರ ಮಾತಾಡ್ಬಿಟ್ಟು ಇಷ್ಟಪಟ್ಟು ಮೊದಲಿಗೆ ಅವರು ಜಾಯಿನ್ ಆಗಿ ಕಲಿತ್ರು. ಅವರಿಗೂ ಅಂದ್ರೆ ಅಷ್ಟು ಏನೂ ಗೊತ್ತಿರ್ಲಿಲ್ಲ, ಬಟ್ ಇವಾಗ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ, ಶಾಪ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಹೇಳಿಕೊಡ್ತಾರೆ. ಆಮೇಲೆ ನನಗೆ ರೆಫರ್ ಮಾಡಿದ್ರು, ನೀನು ಟ್ರೈ ಮಾಡು, ಜಾಯಿನ್ ಆಗು, ಭಯ ಎಲ್ಲ ಏನು ಬೇಡ, ತುಂಬಾ ಚೆನ್ನಾಗಿ ಹೇಳಿಕೊಡ್ತಾರೆ, ನೀನು ಟ್ರೈ ಮಾಡು, ಜಾಯಿನ್ ಆಗು ಅಂತ ಹೇಳಿದ್ರು. ಆದ್ರಿಂದ ನಾನು ಜಾಯಿನ್ ಆದೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಕಲಿತೀನಿ ಆನ್ಲೈನ್ ಅಲ್ಲಿ ಅಂತ. ಆದ್ರೆ ಮಂಜುಳಾ ಮ್ಯಾಮ್ ಅಷ್ಟು ಚೆನ್ನಾಗಿ ನಮಗೆ ಅರ್ಥ ಆಗುವಂತ ಸುಲಭವಾಗಿ ಎಲ್ಲಾ ಹೇಳಿಕೊಟ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೇಳಿಕೊಟ್ರು. ಆನ್ಲೈನ್ ಅಲ್ಲಿ ಕಲಿಯಬಹುದು ಅನ್ನೋ ಡೌಟ್ ಅನ್ನು ಮ್ಯಾಮ್ ಕ್ಲಿಯರ್ ಮಾಡಿದ್ರು. ಅಷ್ಟು ಸ್ಪಷ್ಟವಾಗಿ ತಿಳಿಸಿಕೊಟ್ಟು ಚೈನ್ ಸ್ಟಿಚ್ ಇಂದ ಹಿಡಿದು ಜರ್ದೋಸಿ ವರ್ಕ್ ತನಕ ಎಲ್ಲ ಚೆನ್ನಾಗಿ ಅರ್ಥ ಆಗೋ ಹಾಗೆ ಎಲ್ಲಾ ಸ್ಟಿಚ್ ಹೇಳಿಕೊಟ್ರು. ನನಗೆ ಆರಿ ನೀಡಲ್ ಯೂಸ್ ಮಾಡಿ ಎಂಬ್ರಾಯ್ಡರಿ ಹೇಗೆ ಮಾಡಬಹುದು ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಮಂಜು ಕ್ರಿಯೇಟಿವ್ಸ್ ನಲ್ಲಿ ಮ್ಯಾಮ್ ಆರಿ ನೀಡಲ್ ಹೇಗೆ ಹಿಡಿಬೇಕು, ಹೇಗೆ ಡಿಸೈನ್ ಮಾಡ್ಬೇಕು ಅಂತ ಎಲ್ಲ ತಿಳಿಸಿ ಹೇಳಿದ್ರು. ಅವರಿಗೆ ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಮತ್ತೆ ಅವ್ರು ಒಂದು ಸಾರಿ ಹೇಳಿ ಕೊಡೋದ್ರಲ್ಲಿ ಅರ್ಥ ಆಗ್ತಿತ್ತು, ಅರ್ಥ ಆಗಿಲ್ಲ ರಿಟರ್ನ್ ಕ್ವಶನ್ ಕೇಳಬೇಕು ಅಂತ ಅನ್ನಿಸ್ತಾನೆ ಇರ್ಲಿಲ್ಲ, ಅಷ್ಟು ಸ್ಪಷ್ಟ ಹೇಳಿಕೊಟ್ರು. ನಾನು ಅವರಿಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ. ನಾನು ಏನೇ ಒಂದು ವರ್ಕ್ ಮಾಡೋದಾದ್ರೂ ಅವ್ರನ್ನ ನೆನೆಸ್ತೀನಿ. ಆದ್ದರಿಂದ ನಿಮಗೂ ರೆಫರ್ ಮಾಡ್ತೀನಿ, ನೀವು ಮಂಜು ಕ್ರಿಯೇಟಿವ್ಸ್ ಗೆ ಸೇರಿ ಜಾಯಿನ್ ಆಗಿ ನೀವು ಚೆನ್ನಾಗಿ ಕಲಿತುಕೊಳ್ಳಿ, ಒಳ್ಳೆ ಡಿಸೈನರ್ ಆಗಿ ಮ್ಯಾಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇದು ನನ್ನ ಅನಿಸಿಕೆ. ಧನ್ಯವಾದಗಳು ಮ್ಯಾಮ್. ಧನ್ಯವಾದ. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಿಮ್ಮ ಅಕ್ಕ ಶಶಿ ಅವರು ಮೂಡುಬಿದ್ರೆಯಲ್ಲಿರೋದು. ಅವರು ಫಸ್ಟ್ ಬ್ಯಾಚ್, ಅಂದ್ರೆ ಅವರು ಅನುಭವನ ಹೇಳ್ಕೊಂಡಾಗ ಸೇಮ್ ನಿಮ್ ತರಾನೇ ಸೇಮ್ ಟು ಸೇಮ್ ವಾಯ್ಸ್ ಇದೆ ಇಬ್ಬರದುನು. ಬಟ್ ಅವರು ಹೇಳುವಾಗ ಅವರು ಸೇಮ್ ನಿಮ್ ತರಾನೇ ಕಷ್ಟಪಟ್ರು. ಸ್ಟಾರ್ಟಿಂಗ್ ಅಲ್ಲಿ ಬರಲ್ಲ ಮ್ಯಾಮ್ ಸ್ಟಿಚ್ ಅಂತ ಹೇಳ್ತಿದ್ರು. ಆದ್ರೆ ಅವರು ಈಗ ನೀವೇ ಹೇಳ್ತಿದ್ದೀರಾ, ಒಂದು ಶಾಪ್ ಹಾಕ್ತಿದ್ದಾರೆ, ಬೇರೆ ಸ್ಟೂಡೆಂಟ್ಸ್ ಗೆ ಹೇಳ್ತಿದ್ದಾರೆ. ವಾವ್, ನನ್ನ ಹತ್ರ ಹೇಳಿದ್ದಾಗ ಸ್ಟಾರ್ಟಿಂಗ್ ನಾನು ಒಂದಷ್ಟು ಗೈಡ್ ಮಾಡಿದ್ದೆ, ಹೀಗ್ ಮಾಡ್ಕೊಳ್ಳಿ, ಹೇಗೆ ನೀವು ಮಾಡ್ಕೋಬಹುದು ಅಂತ. ಆಕ್ಚುಲಿ ಅವರು ಹೇಳ್ಕೊಡುವಷ್ಟು ಮಟ್ಟಿಗೆ ಕಲ್ತ್ಕೊಂಡ್ರು ಕ್ಲಾಸ್ ಮುಗಿಯೋಷ್ಟೊತ್ತಿಗೆ. ತುಂಬಾ ಪರ್ಫೆಕ್ಷನ್ ಇರೋದು, ಸೇಮ್ ಟು ಸೇಮ್ ಮಮತಾ. ನಾನು ನಿಮ್ಮೊಟ್ಟಿಗೆ ನೀವು ಹಾಕ್ತಾ ಇರೋ ಸೇಮ್ ನಿಮ್ಮ ಅಕ್ಕ ತರನೇ ನೀವು ಅಷ್ಟೇ ಡೆಡಿಕೇಟಿವ್ ಆಗಿ ವರ್ಕ್ ಮಾಡೋದು ಆಗ್ಲಿ, ಕಲಿಯೋದು ಹಾಗೆ ಮಾಡಿದೀರಾ. ಬಹಳ ಖುಷಿ ಆಗುತ್ತೆ ನಿಮ್ಮಿಬ್ಬರನ್ನ ನೋಡಿದ್ರು. ನೀವು ಕೋರ್ಸ್ ಇಂದ ಜಾಯಿನ್ ಆಗಿದ್ದ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇತ್ತಾ ಅಂತ? ಇಲ್ಲ ಮ್ಯಾಮ್, ನಂಗೆ ಮೊದ್ಲೇ ಇಂಟ್ರೆಸ್ಟ್ ಇತ್ತು. ಅಕ್ಕ ಫಸ್ಟಿಗೆ ಅದೇ ಯಾರೋ ಒಬ್ರು ಹಾಸನದಿಂದ ಅಂತೆ, ಅವರಿಂದ ಕಲಿತಾ ಇದ್ರು. ಬಟ್ ಅವರು ಏನು ಅಷ್ಟು ಅಂದ್ರೆ ಎಲ್ಲಾ ಸ್ಟಿಚಸ್ ನೀವು ಹೇಳಿದಂಗೆ ಎಲ್ಲಾ ಸ್ಟಿಚಸ್ ಹೇಳಿ ಕೊಟ್ಟಿಲ್ಲ.
ಆಮೇಲೆ ಅವರು ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ರಿಟರ್ನ್ ಹೇಳಿಕೊಡಿ ಅಂದ್ರುನು ಸ್ವಲ್ಪ ಅಂದ್ರೆ ಇರಿಟೇಟ್ ಆಗ್ತಿದ್ರಂತೆ, ಹೇಳಿ ಕೊಡ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಅವರು ಲೈವ್ ಕ್ಲಾಸ್ ತರನಾ ಅಥವಾ ಡೈರೆಕ್ಟ್ ಕ್ಲಾಸ್ ಹೋಗಿದ್ರ ಅಥವಾ ಹೇಗೆ? ಆನ್ಲೈನ್ ಲೈವ್ ಆನ್ಲೈನ್ ಕ್ಲಾಸ್ ಆನ್ಲೈನ್ ಅಲ್ಲಿ ಕಲ್ತಿರೋದು? ಓಕೆ. ಹೌದೌದು. ಅಂದ್ರೆ ಅವ್ರು ಹೇಳಿ ಕೊಟ್ಟಿಲ್ಲ ಅಷ್ಟೊಂದು. ಮೋಸ್ಟ್ಲಿ ಅವ್ರ ಅಕ್ಕ ಅರ್ಧದಲ್ಲಿ ದುಡ್ಡು ಹೋದ್ರು ಪರವಾಗಿಲ್ಲ, ವೇಸ್ಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅರ್ಧದಲ್ಲಿ ಮೋಸ್ಟ್ಲಿ ಬಿಟ್ಟು ನಿಮ್ಮನ್ನು ಜಾಯಿನ್ ಆಗಿರೋದು ಮ್ಯಾಮ್. ಓಕೆ. ಆಕ್ಚುಲಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಆದಾಗ್ಲೂ ನನಗೆ ಆ ರೀತಿ ಅನ್ನಿಸ್ಲಿಲ್ಲ, ಏನು ಅವ್ರು ಸ್ಟಿಚಸ್ ಸ್ವಲ್ಪ ಕಲ್ತಿದ್ರು ಅಂತ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದಾರೆ ಅಕ್ಕನು. ಅವರು ಅಷ್ಟೊಂದ್ ಚೆನ್ನಾಗಿ ಏನೋ ಹೇಳಿ ಕೊಟ್ಟಿಲ್ಲ ಅಂತೆ. ಅದಕ್ಕೆ ಮೋಸ್ಟ್ಲಿ ಅವ್ರು 1-2 weeks ಅಲ್ಲೇ ಎಂಡ್ ಮಾಡಿದ್ದಾರೆ ಕ್ಲಾಸ್. ಬಹುಶಃ ಅವ್ರಿಗೆ ಅದು ಡಿಸಪಾಯಿಂಟ್ ಆಗಿದೆ. ಈ ತರ ತುಂಬಾ ಜನ ಆನ್ಲೈನ್ ಅಲ್ಲಿ ಹೇಳ್ಕೊಡ್ತೀವಿ ಅಂತಾರೆ. ನಾನು ವಿಡಿಯೋಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬ್ಲೌಸಸ್ ಅನ್ನ ವರ್ಕ್ ಮಾಡಿ ಹಾಕಿರೋದನ್ನ ನೋಡಿ ಅದ್ರ ಬೇಸಿಸ್ ಮೇಲೆ ಕೆಲವ್ರು ಜಾಯಿನ್ ಆಗಿದ್ದಾರೆ. ಸೊ ಇವ್ರಿಗೆ ಬರುತ್ತೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ನಾನು ಆಕ್ಚುಲಿ ಆನ್ಲೈನ್ ಕ್ಲಾಸ್ ಮಾಡ್ಬೇಕು ಅನ್ನೋ ಉದ್ದೇಶನೇ ಇರ್ಲಿಲ್ಲ. ಈ ಕೊರೋನಾ ಇದರ ಒಂದು ಎಫೆಕ್ಟ್ ನನ್ಗೆ ಬ್ಲೌಸ್ ವರ್ಕ್ ಬರೋದು ಸ್ಟಾಪ್ ಆಯ್ತು ಸ್ವಲ್ಪ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಆಮೇಲೆ ಹೊಳ್ದಿದ್ದೆ, ಈ ತರ ಆನ್ಲೈನ್ ನಾವ್ ಯಾಕೆ ಮಾಡ್ಬಾರ್ದು, ಒಂದಷ್ಟು ಜನಕ್ಕೆ ಕಲಿತಾರಲ್ವಾ, ಇಂಟ್ರೆಸ್ಟ್ ಇರೋರು ಕಲೀಲಿ ಅಂತ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡಿದ್ದು. ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆದ್ರೆ ನಿಮ್ಮಂತ ಸ್ಟೂಡೆಂಟ್ ಸಿಕ್ತಿರೋದು ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ನೀವು ಇಂಟ್ರೆಸ್ಟ್ ತಗೊಂಡ್ ಮಾಡ್ತಿದ್ದೀರಾ. ನಿಮ್ಮ ವರ್ಕ್ ನ ಆದ್ರೆ ಹಾಗೆ ತೋರ್ಸ್ಲಿಕ್ಕಾದ್ರೆ ತೋರ್ಸಿ. ನಿಮ್ಗೆ ಈ ಗ್ರೂಪ್ ಮಾಡಿರೋದು, ವಾಟ್ಸ್ಆಪ್ ಗ್ರೂಪ್ ಮಾಡಿರೋದು ಯಾವ ರೀತಿ ಹೆಲ್ಪ್ ಆಗ್ತಿದೆ ಅನ್ಸುತ್ತೆ? ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಎಲ್ಲಾರು ಅಂದ್ರೆ ಅವರವರ ಅನುಭವಗಳನ್ನ, ಐಡಿಯಾಸ್ ಎಲ್ಲ ಡಿಸೈನ್ ಮಾಡ್ಬಿಟ್ಟು ಹಾಕಿರ್ತಾರೆ ಮ್ಯಾಮ್. ಅದರಿಂದನೂ ನಾವು ಸ್ವಲ್ಪ ನೋಡ್ಬಿಟ್ಟು ಈ ತರನು ನಾವು ಮಾಡ್ಬೋದು ಅಂತ ಇನ್ನೊಂದು ನ್ಯೂ ಕ್ರಿಯೇಷನ್ ಮಾಡ್ಬೋದು ಮ್ಯಾಮ್. ಅದೇ ಡಿಸೈನಿಗೆ ಹೋಲಿಕೆ ಮಾಡಿ ಇನ್ನೊಂದು ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟು ಇನ್ನೊಂದು ಐಡಿಯಾ ಬರುತ್ತೆ. ಆ ತರ ನಾವು ನಿಮ್ಗೆ ಅನ್ಸಿದ್ಯಾ, ಅವ್ರ ತರ ನಾನ್ ಹಾಕ್ಬೇಕಿತ್ತಪ್ಪ, ಸರಿ ಹಾಕಿಲ್ಲ, ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಫೀಲಿಂಗ್ ಆಗ್ತಿತ್ತ ಆ ತರ ನೋಡಿ? ಹೌದ್ ಮ್ಯಾಮ್. ಅದು ಒಂದ್ ರೀತಿ ಸ್ಟಿಚಸ್ ಸರಿ ಇರ್ಲಿಲ್ಲ. ಅವ್ರದ್ದು ಸ್ಟಿಚಸ್ ಸ್ಯಾಟಿನ್ ಸ್ಟಿಚ್ ಅಲ್ಲಿ ನಂದು ಅಂದ್ರೆ ಅವ್ರ ತರ ನಂದು ಬರ್ತಾ ಇರ್ಲಿಲ್ಲ. ನಾನ್ ಅವ್ರದನ್ನು ನೋಡ್ತಾ ಆತರ ಅಂದ್ರೆ ಮಾಡ್ಬೋದು ನಿಮ್ಮಲ್ಲಿ ತಿಳ್ಕೊಂಡು ಮಾಡ್ಲಿಕ್ಕೆ ಇದು ಟ್ರೈ ಮಾಡ್ತಾ ಇದ್ದೆ ಮ್ಯಾಮ್. ಹೌದು. ಆಕ್ಚುಲಿ ಹೋಮ್ ವರ್ಕ್ ಕೊಡೋದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಹೋಮ್ ವರ್ಕ್ ನಾನು ಸ್ವಲ್ಪ ಜಾಸ್ತಿ ಅಂದ್ರೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಜಾಸ್ತಿ, ನಿಮ್ಗೆ ಯಾವ ರೀತಿ ಆ ಸ್ಯಾಟರ್ಡೆ ಸಂಡೇ ಹೋಮ್ ವರ್ಕ್ ಬಗ್ಗೆ ಏನಾದ್ರು ಹೇಳೋದಿದ್ಯಾ ಸ್ಪೆಷಲ್ ಆಗಿ? ಹೋಮ್ ವರ್ಕ್ ಅಂದ್ರೆ ಅದು ನಮ್ಗೊಂದು ಎಕ್ಸಾಮ್ ಇದ್ದಂಗೆ ಆಗ್ತಾ ಇತ್ತು ಮ್ಯಾಮ್. ಒಂದು ವಾರದ ಸ್ಟಿಚಸ್ ಅನ್ನೆಲ್ಲ ಕ್ರಿಯೇಟ್ ಮಾಡಿ ಯಾವ್ದಾದ್ರು ಒಂದು ಡಿಸೈನ್ ಮಾಡಿ ಹಾಕಿ ಅಂತ ಹೇಳ್ತಾ ಇದ್ರ. ಅಂದ್ರೆ ಅದ್ರಲ್ಲೂ ಅದು ಒಂದು ತುಂಬಾ ಯೂಸ್ಫುಲ್ ಆಗ್ತಾ ಇತ್ತು ಮ್ಯಾಮ್. ಇನ್ನು ಅಂದ್ರೆ ಅದ್ರಲ್ಲೂ ಒಂದು ಐಡಿಯಾ ಬರ್ತಾ ಇತ್ತು, ಈ ತರ ಡಿಸೈನ್ ಕ್ರಿಯೇಟ್ ಮಾಡಬಹುದು ಅಂತ, ಒಂದು ಸ್ಟಿಚಸ್ ಅಲ್ಲೆಲ್ಲ ಮಾಡಬಹುದು ಅಂತ ಒಂದು ಐಡಿಯಾಸ್ ಎಲ್ಲ ಬರ್ತಾ ಇತ್ತು ಮ್ಯಾಮ್. ಹೌದು. ನಿಮ್ಗೆ ಈಗ January 16th ಗೆ ನೀವು ಜಾಯಿನ್ ಆಗಿದ್ದು, ಈಗ ಆಲ್ಮೋಸ್ಟ್ March 23rd ಏನೋ ಅಲ್ವಾ ಇವತ್ತು? 23rd ಇರ್ಬೇಕು. ಇಷ್ಟು ದಿನ ಈ ಒಂದು ಜರ್ನಿಯಲ್ಲಿ ಸ್ಟಿಚಸ್ ಎಲ್ಲ ಕಲ್ತಿರೋ ಈ ಫೀಲಿಂಗು ಹೇಗ್ ಅನ್ನಿಸ್ತಿದೆ? ನಿಮ್ಗೆ ಅನ್ಸಿತ್ತು ಗೊತ್ತಾ? ನಿಮ್ಗೆ ಏನಾದ್ರು ಅನ್ಕೊಂಡಿದ್ರ 2 months ಅಥವಾ 2.5 month ಅಲ್ಲಿ ಇಷ್ಟೆಲ್ಲ ಮಾಡಬಹುದು ಅಂತ? ಇಲ್ಲ ಮ್ಯಾಮ್, ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟೊಂದು ಇದು ಮಾಡಬಹುದು ಅಂತ. ಬಟ್ ಇವಾಗ ಅಂದ್ರೆ ಪರವಾಗಿಲ್ಲ ಮ್ಯಾಮ್, ಮಾಡಬಹುದು ಅನ್ನಿಸ್ತಾ ಇದೆ. ಓಕೆ. ಸೊ ಹೊಸಬ್ರಿಗೆ ನೀವು ಹೇಳೋದೇನು? ಅಂದ್ರೆ ನೀವು ಜಾಯಿನ್ ಆಗಿ ಕಲೀರಿ, ಚೆನ್ನಾಗಿ ಹೇಳಿ ಕೊಡ್ತಾರೆ ಅಂತ ಅವರಿಗೂ ರೆಫರ್ ಮಾಡ್ತೀನಿ. ಮ್ಯಾಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮಾ, ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವರು ಇದು ನೆಕ್ಲೈನ್ ನಾನು ಹೇಳೇ ಇಲ್ಲ, ಆದ್ರೂ ಇವ್ರು ಕಲ್ತು ಟ್ರೈ ಮಾಡಿರೋ ಅಂತದ್ದು. ಈಗ ಬಿಗಿನರ್ಸ್ ಆದ್ರೂನು ಒಂದು ಕಾನ್ಫಿಡೆನ್ಸ್ ಬಂದ್ಮೇಲೆನೆ ಅಲ್ವಾ ನೆಕ್ಲೈನ್ ಎಲ್ಲ ಹಾಕೋದಕ್ಕೆ ಹೋಗ್ತಾರೆ. ಆದ್ರೆ ನೋಡಿ, ಆಕ್ಚುಲಿ ಇದು ಎಕ್ಸಾಮ್ ಕೊಡೋದಿದೆ. ನನ್ನ ಎಕ್ಸಾಮ್ ಅಂತಂದ್ರೆ ಒಂದು ಬ್ಲೌಸ್ಗೆ ವರ್ಕ್ ಮಾಡಿ ನನಗೆ ತೋರ್ಸೋದೆ ಫೈನಲ್ ಎಕ್ಸಾಮ್ ತರ ಇರುತ್ತೆ. ಬಟ್ ಅದಾಗ್ಲೇ ನೀವೇನ್ ಮಾಡಿದೀರಾ, ಕಲಿತಾ ನೀವು ಟ್ರೈ ಮಾಡ್ತಿದ್ದೀರಲ್ಲ, ಇದು
ಇಂಪ್ರೂವೈಸ್ ಮಾಡ್ಕೊಂಡು ಹೋಗುತ್ತೆ. ಕಾನ್ಫಿಡೆನ್ಸ್ ಬಂದಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ನೀವು ಹಾಕೋ ಹೌದ್ ಒಂದು madam. ವರ್ಕ್ ಅಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ನ ಎತ್ತಿ ತೋರಿಸ್ತಿದೆ ಅಂತ ಹೇಳ್ಬೋದು. ಬಹಳ ಒಂದೊಂದು ಸ್ಟಿಚ್ ಹೋಮ್ ವರ್ಕ್ ಇಂಟ್ರೆಸ್ಟ್ ತಗೊಂಡ್ ನೀವು ಮಾಡ್ತಿದ್ರಿ. ಬಹಳ ಖುಷಿ ಆಗ್ತಿದೆ ಮಮತಾ ಅವರೇ. ಅಕ್ಕ ಹಾ ಶಶಿ madam. ಅವರು ತರನೇ ನೀವು ಅಷ್ಟೇನೆ ಇಬ್ರುನು ಒಳ್ಳೇದಾಗಿ ಕಲ್ತು, ಅಕ್ಕ ಅಲ್ಲಿ ಮೂಡಿಬಿದ್ರೆಯಲ್ಲಿ ಡಿಸೈನರು, ಅಕ್ಕ ತಂಗಿ ಬೆಂಗಳೂರಲ್ಲಿ ಡಿಸೈನರ್ ಆಗಿದ್ದೀರಾ. ಹಾ ಇಬ್ಬರಿಗೂನು ma'am. ಒಳ್ಳೇದಾಗ್ಲಿ. ಇದಿಷ್ಟು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಅವರ ಅನುಭವ. ನೀವು ಸಹ ಜಾಯ್ನ್ ಆಗಿ ಕಲಿಬೇಕು ಅಂದರೆ ಖಂಡಿತ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಸ್ನೇಹಿತರೆ. ಇಷ್ಟೊತ್ತು ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.